ಹೌದು, ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮಾತ್ರವಲ್ಲ, ಇತರೆ ಸಮುದಾಯದ ಯಾವುದೇ ಜಯಂತಿ ಕಾರ್ಯಕ್ರಮಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಈವರೆಗೆ ಭಾಗವಹಿಸಿದ ಉದಾಹರಣೆ ಇಲ್ಲ. ಆದರೆ ಇಂದು ನಡೆದ ಕೈವಾರ ತಾತಯ್ಯನವರ ಜಯಂತಿಯಲ್ಲಿ ಬೆಳಗಿನಿಂದ ಕಾರ್ಯಕ್ರಮ ಮುಗಿಯುವ ಸಂಜೆಯವರೆಗೂ ಇದ್ದು ಪಲ್ಲಕ್ಕಿಗಳ ಮೆರವಣಿಗೆಗೆ ಚಾಲನೆ ನೀಡಿ ವೇದಿಕೆಯಲ್ಲಿ ಮಾತನಾಡಿದ್ದು ವಿಶೇಷವಾಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ ಪ್ರಬಲ ಸಮುದಾಯಗಳಲ್ಲಿ ಒಂದಾದ ಬಲಿಜ ಸಮುದಾಯದ ಈ ಬಾರಿ ಕೈವಾರ ತಾತಯ್ಯನವರ ಜಯಂತಿಯನ್ನು ಪ್ರತಿಷ್ಠೆಯಾಗಿ ಪರಿಗಣಿಸಿತ್ತು. ಈವರೆಗೆ ಒಗ್ಗಟ್ಟಿನ ಕೊರತೆಯಿಂದಾಗಿ ಸಮುದಾಯದವರೇ ಬಾರದೆ ಸಮಸ್ಯೆ ಎದುರಿಸುತ್ತಿದ್ದು, ಈ ಬಾರಿ ರಾಜಕೀಯ ಬದಿಗಿಟ್ಟು ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಮತ್ತು ಗ್ರಾಮೀಣ ಪ್ರದೇಶದ ಸಮುದಾಯದ ಜನರು ಸೇರಿ ತಾತಯ್ಯನವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಮೂಲಕ ಪಲ್ಲಕ್ಕಿಗಳ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಶಾಸಕ ಪ್ರದೀಪ್ ಈಶ್ವರ್, ಬಲಿಜ ಸಂಘದ ಅಧ್ಯಕ್ಷ ಡಾ ಜಿವಿ ಮಂಜುನಾಥ್ ಸೇರಿದಂತೆ ಬಲಿಜ ಸಮುದಾಯದ ಮುಖಂಡರು ಚಾಲನೆ ನೀಡಿದರು. ಡೊಳ್ಳು ಕುಣಿತ, ವೀರಗಾಸೆ ಸೇರಿದಂತೆ ಹಲವು ಜಾನಪದ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಹೆಚ್ಚು ಗಮನ ಸೆಳೆದವು. ಇನ್ನು ವಾಪಸಂದ್ರದಲ್ಲಿ ಆರಂಭವಾದ ಪಲ್ಲಕ್ಕಿಗಳ ಮೆರವಣಿಗೆ ಬಿಬಿ ರಸ್ತೆಯ ಮೂಲಕ ಸಾಗಿ ಬಜಾರ್ ರಸ್ತೆಯ ಮೂಲಕ ಗಂಗಮ್ಮಗುಡಿ ರಸ್ತೆಗೆ ಬಂದು ಅಲ್ಲಿಂದ ಎಂಜಿ ರಸ್ತೆಗೆ ಸೇರಿ ಅಲ್ಲಿಂದ ಜಿಲ್ಲಾಸ್ಪತ್ರೆ ಪಕ್ಕದಲ್ಲಿರುವ ಕೈವಾರ ತಾತಯ್ಯನವರ ದೇವಾಲಯದವರೆಗೂ ಸಾಗಿತು. ಮೆರವಣಿಗೆಯ ಉದ್ದಕ್ಕೂ ಸಮುದಾಯದ ಯುವಕರು ಕುಣಿದು ಕುಪ್ಪಳಿಸಿದ್ದು ವಿಶೇಷವಾಗಿತ್ತು. ತೀವ್ರವಾದ ಬಿಸಿಲಿನಲ್ಲೂ ಲೆಕ್ಕಿಸದೆ ಅಪಾರ ಪ್ರಮಾಣದ ಜನಸ್ತೋಮ ಮೆರವಣಿಗೆಯಲ್ಲಿ ಭಾಗವಹಿಸಿತ್ತು. 50ಕ್ಕೂ ಹೆಚ್ಚು ಹೂವಿನ ಪಲ್ಲಕ್ಕಿಗಳು ಮೆರವಣಿಗೆಯಲ್ಲಿ ಸಾಗಿದವು. ಮೆರವಣಿಗೆಯ ನಂತರ ಜಿಲ್ಲಾಸ್ಪತ್ರೆ ಪಕ್ಕದಲ್ಲಿರುವ ಶ್ರೀ ಕೈವಾರ ತಾತಯ್ಯನವರ ದೇವಾಲಯದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಬಲಿಜ ಸಮುದಾಯಕ್ಕೆ ಈ ಹಿಂದೆ ಇದ್ದ 2A ಮೀಸಲಾತಿ ಈಗ ಇಲ್ಲದ ಕಾರಣ ಕಳೆದ 30 ವರ್ಷಗಳಿಂದ ಬಲಿಜ ಸಮುದಾಯದ ಮಕ್ಕಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ತಮ್ಮ ಅವಧಿಯಲ್ಲಿ ಬಲಿಜ ಸಮುದಾಯಕ್ಕೆ 2A ಮೀಸಲಾತಿ ತರುವುದಾಗಿ ಹೇಳಿದರು. ಕಳೆದ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನಾನು 2A ಮೀಸಲಾತಿ ಕೊಡಿಸುವ ಭರವಸೆ ನೀಡಿಲ್ಲ. ಆದರೆ ಗೆದ್ದ ನಂತರ ಹೇಳುತ್ತೇನೆ, ಬಲಿಜ ಸಮುದಾಯಕ್ಕೆ 2A ಮೀಸಲಾತಿ ತಂದೆ ತರುತ್ತೇನೆ ಎಂದು ಭರವಸೆ ನೀಡಿದರು. ಅಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಸಮುದಾಯಕ್ಕೆ ವಿದ್ಯಾರ್ಥಿ ನಿಲಯ ನಾನೇ ನಿರ್ಮಿಸಿಕೊಡುತ್ತೇನೆ, ಅದಕ್ಕಾಗಿ ಯಾರ ಬಳಿಯೂ ಕೇಳುವ ಅಗತ್ಯವಿಲ್ಲ. ಈಗಾಗಲೇ ಸಮುದಾಯಕ್ಕೆ 50 ಲಕ್ಷ ರೂಪಾಯಿ ಅನುದಾನ ತರಲಾಗಿದ್ದು ಅದರಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಬಹುದು. ಆದರೆ ಅನುದಾನ ಕೊರತೆಯಾಗಲಿದೆ. ಹಾಗಾಗಿ ಸರ್ಕಾರದಿಂದ ಇನ್ನೂ 2-3 ಕೋಟಿ ತಂದು ಹಾಸ್ಟೆಲ್ ನಿರ್ಮಾಣ ಮಾಡುವುದಾಗಿ ಶಾಸಕರು ಭರವಸೆ ನೀಡಿದರು. ఎంతైనా కూటికే ఎన్నాళ్ళు బతికినా కాటికే కులంలో ఒక మంచివాడు పుడితే కులమంతా వెలుగుతుంది, కులమంతా మంచివాళ్ళు పుడితే రాజ్యమే వెలుగుతుంది. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಜೈ ಕೈವಾರ ತಾತಯ್ಯ, ಜೈ ಕೃಷ್ಣದೇವರಾಯ. ಎಲ್ಲ ಕುಲಬಾಂಧವರಿಗೆ ನಮಸ್ಕರಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳು ಇವತ್ತು ನಾನು ಕೇಳ್ತೀನಿ, ವಿನಂತಿ ಮಾಡ್ತೀನಿ,
నా మీద నమ్మండా నమ్మకం పెట్టండా నా రక్తం ఉడుకుందే నాకు దిగులు తెలియదు నేను 2A తెస్తాను నమ్మండి అంతే. ಇತ್ತೀಚೆಗೆ ಹಿಂದುಳಿದ ವರ್ಗಗಳ ಶಾಸಕರ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದೇನೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 41,000 ಬಲಿಜ ಸಮುದಾಯದವರಿದ್ದಾರೆ ಎಂದರು. ತಾಲೂಕಿನಲ್ಲಿ ಮಾತ್ರ 41,000 ಬಲಿಜ ಸಮುದಾಯ ಇದ್ದು ಜಿಲ್ಲೆಯಲ್ಲಿ ಇನ್ನೂ ಈ ಸಂಖ್ಯೆ ಹೆಚ್ಚಾಗಿದೆ. ಅಲ್ಲದೆ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಮುದಾಯ ಬಲಿಜ ಸಮುದಾಯ. ಇಂತಹ ಸಮುದಾಯದ ಋಣ ನನ್ನ ಮೇಲಿದೆ. 50 ವರ್ಷಗಳ ನಂತರ ಸಮುದಾಯಕ್ಕೆ ಒಂದು ಅವಕಾಶ ಬಂದಿದೆ. ಸಮುದಾಯಕ್ಕೆ 2A ಮೀಸಲಾತಿ ತಂದು ಬಲಿಜ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ನಿರ್ಮಾಣ ಮಾಡುವುದಾಗಿ ಅವರು ಹೇಳಿದರು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ CV ವೆಂಕಟರಾಯಪ್ಪ ಅವರ ಕುಟುಂಬ ಚೆನ್ನಾಗಿರಬೇಕು ಎಂದು ಬಯಸೋನು ನಾನು. ಆ ಕುಟುಂಬ ಚೆನ್ನಾಗಿರಬೇಕು. ಕನಸಿನಲ್ಲೂ ಅವರಿಗೆ ಕೇಡು ಬಯಸಲ್ಲ. ಪ್ರಥಮ ದರ್ಜೆ ಕಾಲೇಜಿನಲ್ಲಿ 6 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಗ್ರಂಥಾಲಯಕ್ಕೆ CVV ಹೆಸರು ಇಡಲಾಗುವುದು. ಸಮುದಾಯದ ಋಣ ತೀರಿಸಲು ನಾನು ಸಿದ್ಧನಾಗಿರುವುದಾಗಿ ಶಾಸಕರು ಹೇಳಿದರು. ಚಿಕ್ಕಬಳ್ಳಾಪುರದ ಕನ್ನಡ ಭವನಕ್ಕೆ ಶ್ರೀ ಕೃಷ್ಣದೇವರಾಯರ ಹೆಸರು ಇಡಲೇಬೇಕು ಎಂದು ಬಲಿಜ ಸಂಘದ ಅಧ್ಯಕ್ಷ ಡಾ GV ಮಂಜುನಾಥ್ ಹೇಳಿದರು. ತಾತಯ್ಯನವರ ಜಯಂತಿ ನಂತರ ಮಾತನಾಡಿದ ಅವರು, ಕೆಂಪೇಗೌಡರ ಹೆಸರಿನಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಹೆಸರುಗಳಿವೆ. ಇಂತಹ ಕೆಂಪೇಗೌಡರು ಶ್ರೀಕೃಷ್ಣ ದೇವರಾಯರಿಗೆ ಸಾಮಂತ ದೊರೆಯಾಗಿದ್ದವರು. ನಿಜವಾದ ಚಕ್ರವರ್ತಿ ಶ್ರೀಕೃಷ್ಣದೇವರಾಯರ ಹೆಸರು ಕನ್ನಡ ಭವನಕ್ಕೆ ಶ್ರೀಕೃಷ್ಣ ದೇವರಾಯರ ಹೆಸರಿಡಬೇಕು. ಬಲಿಜ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ತರಲು ಶಾಸಕ ಪ್ರದೀಪ್ ಈಶ್ವರ್ ಶ್ರಮಿಸಬೇಕು ಎಂದು ಒತ್ತಾಯಿಸಿದರು. ಕನ್ನಡ ಭವನಕ್ಕೆ ಶ್ರೀಕೃಷ್ಣದೇವರಾಯ ಹೆಸರಿಡಲು ಬಲಿಜ ಸಮುದಾಯದ ಮಾತ್ರವಲ್ಲದೆ ವಾಲ್ಮೀಕಿ ಸಮುದಾಯ, ಯಾದವ ಸಮುದಾಯ, ಪರಿಶಿಷ್ಟ ಸಮುದಾಯದವರು ಮತ್ತು ಕುರುಬ ಸಮುದಾಯದವರು ಒಪ್ಪಿ ಪತ್ರಗಳನ್ನು ನೀಡಿದ್ದಾರೆ. ಶಾಸಕರು ಹೋರಾಟ ಮಾಡಿ ಕನ್ನಡ ಭವನಕ್ಕೆ ಶ್ರೀಕೃಷ್ಣ ದೇವರಾಯರ ಹೆಸರು ನಾಮಕರಣ ಮಾಡಬೇಕು ಎಂದು ಆಗ್ರಹಿಸಿದರು. ಇನ್ನು ತಾತಯ್ಯನವರ ಜಯಂತಿ ಮೆರವಣಿಗೆ ಮತ್ತು ವೇದಿಕೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿ ಗ್ರಾಮೀಣ ಪ್ರದೇಶದಿಂದ ಅನೇಕ ಪಲ್ಲಕ್ಕಿಗಳನ್ನು ತಂದು ತಾತಯ್ಯನವರಿಗೆ ಗೌರವ ಸಮರ್ಪಿಸಿದ್ದಾರೆ. ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಡಾ GV ಮಂಜುನಾಥ್ ಹೇಳಿದರು. ಕಲಾಭವನಕ್ಕೆ ಕೃಷ್ಣದೇವರಾಯ ಅವರ ಹೆಸರಿಡೋದರಲ್ಲಿ ತಪ್ಪಿಲ್ಲ. ಯಾಕೆಂದರೆ ಇಡೀ ವಿಜಯನಗರ ಸಾಮ್ರಾಜ್ಯವನ್ನು ಆಳಿರ್ತಕ್ಕಂಥ ಮಹಾನ್ ಒಬ್ಬ ಚಕ್ರವರ್ತಿ. ಇವತ್ತು ಕೆಂಪೇಗೌಡರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ದಾರೆ, ಕೆಂಪೇಗೌಡರ ಭವನ ಅಂತ ಮಾಡಿದ್ದಾರೆ, ಅನೇಕ ಭವನಗಳು ಇದೆ, ಕೆಂಪೇಗೌಡರ ರಸ್ತೆ ಅಂತಿದೆ, ಎಲ್ಲ ಇದೆ. ಆದರೆ ಕೆಂಪೇಗೌಡರು ಇವತ್ತು ಏನು ಅಂದಿನ ಕೃಷ್ಣದೇವರಾಯರ ಜೊತೆಯಲ್ಲಿ ಒಬ್ಬ ಸಾಮಂತರಾಗಿ ಇರ್ತಕ್ಕಂಥವರು, ಅವ್ರು ಹೇಳ್ದಂಗೆ ಇವರು ಮಾಡ್ತಕ್ಕಂಥವ್ರು. ಅಂಥವ್ರಿಗೆ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದಾಗ ಒಂದು ಕಲಾಭವನಕ್ಕೆ ಕೃಷ್ಣದೇವರಾಯ ಅಂತ ಹೆಸರಿಡೋದ್ರಲ್ಲಿ ತಪ್ಪೇನಿದೆ? ಅದರಲ್ಲೂ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಬಲಿಜ ಸಮುದಾಯ ಇವತ್ತು ಚಿಕ್ಕಬಳ್ಳಾಪುರದಲ್ಲಿದೆ. ಮತ್ತು ಚಿಕ್ಕಬಳ್ಳಾಪುರ ಬಿಟ್ಟರೆ ಬಾಗೇಪಲ್ಲಿಯಲ್ಲಿದೆ, ಬಾಗೇಪಲ್ಲಿ ಬಿಟ್ಟರೆ ಗೌರಿಬಿದನೂರು. ಈ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ರಾಯಚೂರು, ಬಳ್ಳಾರಿ ಇಂತಿಂಥ ಕಡೆ ಇದೆ. ಆದರೆ ಚಿಕ್ಕಬಳ್ಳಾಪುರ ಹೆಸರುವಾಸಿ ಏನು ಬಲಿಜಿಗ ಸಮುದಾಯಕ್ಕೆ ಇವತ್ತಿಂದ ಅಲ್ಲ, ಮೊದಲಿಂದನೂ ಬಲಿಜ ಸಮುದಾಯಕ್ಕೆ ಹೆಸರು ತಂದಿರತಕ್ಕಂಥದ್ದು ಚಿಕ್ಕಬಳ್ಳಾಪುರ. ಬಲಿಜ ಸಮುದಾಯಕ್ಕೆ 2A ಮೀಸಲಾತಿ ನೀಡಬೇಕು. ಮೀಸಲಾತಿ ಇಲ್ಲದೆ ಸಮುದಾಯದ ಮಕ್ಕಳು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಹಾಗಾಗಿ ಶಾಸಕರು ಸರ್ಕಾರದ ಮಟ್ಟದಲ್ಲಿ ಒತ್ತಡ ಹಾಕಿ ಬಲಿಜ ಸಮುದಾಯಕ್ಕೆ ಮೀಸಲಾತಿ ತರಲು ಶ್ರಮಿಸಬೇಕು ಎಂದು ಆಗ್ರಹಿಸಿದರು. ಈಗ ಶಿಕ್ಷಣಕ್ಕೆ ಮಾತ್ರ ಮೀಸಲಾತಿ ಇದೆ. ಉದ್ಯೋಗ, ಶಿಕ್ಷಣ ಮತ್ತು ರಾಜಕೀಯಕ್ಕೆ ಬಲಿಜ ಸಮುದಾಯಕ್ಕೆ ಮೀಸಲಾತಿ ಬೇಕು ಎಂದು ಅವರು ಆಗ್ರಹಿಸಿದರು. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.